ಹೇಳಿ ಅಶ್ವಿನ್, ಅವತ್ತು ಲಾಡ್ಜಲ್ಲಿ ರೈಡ್ ಆಯ್ತಲ್ಲ, ಅವತ್ತಿನ ದಿನ ಏನಾಯ್ತು ಅಂತ ವಿವರವಾಗಿ ಹೇಳಿ. ಅವತ್ತು ನೆಕ್ಸ್ಟ್ ಡೇ ನನಗೆ ಮೈಸೂರಲ್ಲಿ ಒಂದು ಮದುವೆ ಫಂಕ್ಷನ್ ಇತ್ತು. ವೆನ್ಯೂ ಅಂದರೆ ಮದುವೆ ಆಗೋ ಚೌಲ್ಟ್ರಿ ತುಂಬ ದೂರ ಇತ್ತು. ಮೋರೋವರ್ ಮಳೆ ಬರೋ ಥರ ಇತ್ತು. ಅದಕ್ಕೆ ನಾನು ಅಲ್ಲೇ ಎಲ್ಲಾದರೂ ಲಾಡ್ಜಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಚೌಲ್ಟ್ರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಕೋಇನ್ಸಿಡೆಂಟ್ಲಿ ನೀವು ಸ್ಟೇ ಮಾಡಿದ ಲೇಕ್ ವ್ಯೂ ರೆಸಾರ್ಟಲ್ಲೇ ನಾನು ಉಳ್ಕೊಂಡಿದ್ದೆ. ನಾನು ಊಟ ಮಾಡಿ ಮಲಗಿದ್ದೆ. ಅಷ್ಟರಲ್ಲಿ ಕೆಳಗೇನೋ ಜೋರಾಗಿ ಸೌಂಡ್ ಕೇಳಿಸ್ತಿತ್ತು. ನಾನು ಏನಾಯ್ತು ಅಂತ ಕೆಳಗೆ ಬಂದು ನೋಡಿದ್ರೆ ನೀವು ಮೀರಾ ಪೊಲೀಸವ್ರ ಜೊತೆ ಜೋರಾಗಿ ಮಾತಾಡ್ತಿದ್ರಿ. ನಾನು ಶಾಕಲ್ಲಿ ಓಡ್ ಬಂದೆ. ಅಲ್ಲಿ ನೋಡಿದ್ರೆ ಪೊಲೀಸು ನನ್ನ ಪರಿಚಯಸ್ಥರು. ಅದಕ್ಕೆ ನೀವು ಅವ್ರಿಗೆ ಲಂಚ ಕೊಟ್ರಿ. ನನಗೆ ಬೇರೆ ದಾರಿ ಇರಲಿಲ್ಲ. ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಅಣ್ಣನ ಮರ್ಯಾದೆ ಕಾಪಾಡಬೇಕಾಗಿದ್ದೆ ನನ್ನ ಮುಖ್ಯ ಕೆಲಸ ಆಗಿತ್ತು. ಅಲ್ಲ, ಈ ಥರ ವಿಚಾರಗಳು ಹೊರಗೆ ಬಂದರೆ ಒಂದು ಅಮಾಯಕ ಹುಡುಗಿ ಜೀವನ ಹಾಳಾಗುತ್ತಲ್ಲ. ಸೊ ನಾನು ಅವ್ರಿಗೆ ಬ್ರೈಬ್ ಮಾಡಿದೆ. ಪೊಲೀಸ್ನವರು ಏನ್ ಬೇಕಾದರೂ ಮಾಡಿರಬಹುದು, ಆದ್ರೆ ವಾವ್ ಯುವರ್ ಆನರ್, ಅಣ್ಣ ತಮ್ಮರ ಮಧ್ಯ ಎಂತ ಅನ್ಯೋನ್ಯತೆ, ಎಂತ ಬಾಂಧವ್ಯ, ಸೂಪರ್. ಒಬ್ಬ ಸತ್ತಾಗ್ ಮಾಡೋದಕ್ಕೆ, ಇನ್ನೊಬ್ಬ ಅತ್ತಾಗ್ ನಡ್ಸೋದಕ್ಕೆ. ಯುವರ್ ಆನರ್, ನ್ಯಾಯಾಲಯದ ಮುಂದೆ, ಘನ ನ್ಯಾಯಾಧೀಶರ ಮುಂದೆ ಒಬ್ಬ ಪೊಲೀಸ್ ಆಫೀಸರ್ಗೆ ನಾನು ಲಂಚ ಕೊಟ್ಟೆ ಅಂತ ಇವರಿಬ್ರು ರಾಜಾರೋಷವಾಗಿ ಹೇಳ್ಕೋತಾ ಇದ್ದಾರಲ್ಲ. ಏನ್ ಅರ್ಜುನ್ ಅವರೇ, ನೀವು ಒಬ್ಬ ನ್ಯಾಯವಾದಿಯಾಗಿ ಕಟ್ಕೊಂಡ್ ಹೆಂಡತಿಗೆ ಮೋಸ ಮಾಡಿದ್ದು ಅಲ್ದೆ ಅದನ್ನ ಮುಚ್ಚ ಹಾಕೋದಕ್ಕೆ ಅಡ್ಡದಾರಿ ಹಿಡಿದು ಲಂಚ ಕೊಟ್ಟಿದ್ದೀರಲ್ಲ, ಅದು ತಪ್ಪು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಯುವರ್ ಆನರ್, ಅಲ್ಲಿ ಯಾವುದೇ ತರದ ಅನಾಚಾರ ನಡೀದೆ ಹೋಗಿದ್ದಿದ್ರೆ ಇವ್ರು ಯಾಕೆ ಲಂಚ ಕೊಡ್ಬೇಕಾಗಿತ್ತು? ಅರ್ಜುನ್ ಅವರೇ, ಇದ್ರಲ್ಲಿ ನಿಮ್ ತಪ್ಪು ಏನು ಇಲ್ಲ ಅನ್ನೋ ಹಾಗಿದ್ದಿದ್ರೆ ನಿಮ್ ತಮ್ಮನ್ಗೆ ಬೈದು ಬುದ್ಧಿ ಹೇಳಿ ಪೊಲೀಸ್ ಹತ್ರ ಅರೆಸ್ಟ್ ಆಗಿ ಕೋರ್ಟಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೋಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ನಿಮ್ ತಮ್ಮನ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಯುವರ್ ಆನರ್, ಫಾರ್ ಶೋರ್ ಇಲ್ಲೇನೋ ಒಂದು ಅನಾಚಾರ ನಡೆದಿದೆ ಅಂತಾನೆ ಅರ್ಥ. ಆ ಸಮಯದಲ್ಲಿ ಈ ದುಡ್ಡಿನ ವಿಚಾರ ನನಗೆ ಗೊತ್ತೇ ಇರಲಿಲ್ಲ. ಹೌದು, ಇವ್ರಿಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆಗ್ಲೇ ಹೇಳಿದ್ನಲ್ಲ, ಪೊಲೀಸವ್ರು ನನಗೆ ಪರಿಚಯಸ್ಥರು ಅಂತ. ಅದಕ್ಕೆ ಸೈಡಿಗೆ ಕರ್ಕೊಂಡೋಗಿ ನಾನೇ ದುಡ್ಡು ಕೊಟ್ಟೆ. ಆ ಕ್ಷಣದಲ್ಲಿ ನಿಮ್ಗೇನ್ ಅನ್ಸಿತ್ತು ಅಶ್ವಿನ್ ಅವರೇ? ನಿಮ್ಮಣ್ಣ ತಪ್ಪು ಮಾಡಿದ್ದಾರೆ ಅಂತ ಅನ್ಸಿತ್ತಾ? ಅವ್ರ ಮುಖದಲ್ಲಿ ಏನಾದ್ರೂ ಗಿಲ್ಟ್ ಇತ್ತಾ? ಗಾಬರಿ, ಆತಂಕ ಅಂತೂ ಇತ್ತು. ಅದು ಬಿಟ್ರೆ ಅವ್ರ ಮುಖದಲ್ಲಿ ಯಾವುದೇ ರೀತಿ ಗಿಲ್ಟ್ ನಾನು ನೋಡಲಿಲ್ಲ. ಅಲ್ಲ, ಅಂಥ ಸಮಯದಲ್ಲಿ ಯಾರಿಗೆ ಆದರೂ ಆತಂಕ, ಗಾಬರಿಯಲ್ಲಿ ಆಗುತ್ತಲ್ವ. ಅದು ಬಿಟ್ಟು ನನಗೇನು ಕಾಣಿಸ್ಲಿಲ್ಲ. ಅಲ್ಲ, ಒಂದು ನಿಮಿಷ, ಇವ್ರ ಮೈಂಡಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳಕ್ಕೆ ನಾನೇನು ಮೈಂಡ್ ರೀಡರಾ? ಸೈಲೆನ್ಸ್. ನೋಡಿ, ಇದು ಫ್ಯಾಮಿಲಿ ಕೋರ್ಟು, ರಣರಂಗ ಅಲ್ಲ. ಇಬ್ಬರ ಮಧ್ಯೆ ಜಗಳ ಆದಾಗ ಯಾರು ತಪ್ಪು ಯಾರು ಸರಿ ಅಂತ ತೀರ್ಪು ಕೊಡೋಕೆ ಮಾತ್ರ ಕೋರ್ಟ್ ಇರೋದಲ್ಲ. ನಿಮ್ಮಲ್ಲಿ ಉದ್ಭವ ಆಗಿರೋ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನಾವಿರೋದು. ಈಗಲೂ ನಿಮಗೆ ಕೋರ್ಟ್ ಕಾಲಾವಕಾಶ ಕೊಡುತ್ತೆ. ಇಬ್ಬರು ಇನ್ನೊಂದಷ್ಟು ದಿವಸ ಒಟ್ಟಿಗೆ ಇದ್ದು ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತೀರಾ? ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇಂಥದ್ದು ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ನಿಮ್ಮ ಹೊಟ್ಟೆ ಒಳಗಿಂದ ಗರ್ಭಕೋಶನ ತೆಗೆದುಹಾಕಿದ್ದಾರೆ, ಅದಕ್ಕೆ ನಿಮ್ಮ ಮಕ್ಕಳಾಗಲ್ಲ.
ಏನ್ ಹೇಳ್ತೀರಾ ಅರ್ಜುನ್? ಐ ಆಮ್ ರೆಡಿ ಯುವರ್ ಆನರ್. ಗಂಡ ಹೆಂಡತಿ ಸಂಬಂಧಕ್ಕೆ ನೀವು ಕೊಡ್ತಿರೋ ಬೆಲೆ ನೋಡಿ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗೊಂದು ವೇಳೆ ನನಗೊಂದು ಅವಕಾಶ ಸಿಕ್ಕಿದ್ರೆ ಔಟ್ ಆಫ್ ದಿ ಕೋರ್ಟ್ ನನ್ನ ಮೇಲ್ ಬಂದಿರೋ ಆರೋಪನ ನಾನು ಸುಳ್ಳು ಅಂತ ನಿರೂಪಿಸ್ಕೋತೀನಿ. ಮಿಸ್ಟರ್ ಅರ್ಜುನ್ ಅವರೇ, ನೀವೇನೇ ನಿರೂಪಿಸ್ಬೇಕಂತಿದ್ರು ಇಲ್ಲೇ ಕೋರ್ಟಲ್ಲಿ ನಿರೂಪಿಸಿ. ಯುವರ್ ಆನರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕನ್ಸರ್ನ್. ಆದ್ರೆ ಇವ್ರ ಮನೆಯಲ್ಲಿ ನನಗೆ ಪ್ರತಿ ಕ್ಷಣನೂ ಮುಳ್ಳು ಮೇಲೆ ಕೂತಾಗ ಅನಿಸ್ತಾ ಇದೆ. ನನಗೆ ಮತ್ತಷ್ಟು ಹಿಂಸೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಕ್ಷಮಿಸಿ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಓಕೆ, ಲೆಟ್ ಅಸ್ ರೆಸ್ಯೂಮ್ ದ ಕೇಸ್. ಇನ್ಸ್ಪೆಕ್ಟರ್ ಬಂದಿದ್ದಾರಾ ಅಥವಾ ಮೈಸೂರಿಂದ ಕಳಿಸ್ಬೇಕಾ? ಆಲ್ರೆಡಿ ಇಲ್ಲಿ ಬಂದಿದ್ದಾರೆ ಯುವರ್ ಆನರ್. ಅಶ್ವಿನ್, ನೀವು ಹೋಗ್ಬೋದು. ಸರ್, ನಿಮ್ಮ ಹೆಸರು? ವಿಕ್ರಾಂತ್ ಸಿಂಗ್, ಮೈಸೂರಿನ ವಿಜಯನಗರ ಸ್ಟೇಷನ್ ಇನ್ಸ್ಪೆಕ್ಟರ್. ವಿಕ್ರಾಂತ್ ಸಿಂಗ್, ನಿಮ್ಮ ಏರಿಯಾ ಲಾಡ್ಜ್ನ ನೀವು ಅವತ್ತು ರೈಡ್ ಮಾಡಿದ್ರಲ್ಲ? ಸಾರಿ, ನಾವು ಆ ದಿವಸ ಯಾವ ಲಾಡ್ಜ್ ಮೇಲೂ ರೈಡ್ ಮಾಡಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಏನ್ರಿ ಇದು ವಿಚಿತ್ರ? ನೀವು ನೋಡಿದ್ರೆ ರೈಡ್ ಆಗಿದೆ ಅಂತೀರಾ, ಇವ್ರು ನೋಡಿದ್ರೆ ಹಾಗೆ ಇಲ್ಲ ಅಂತಿದ್ದಾರೆ. ಇದರಲ್ಲೇ ವಿಷಯ ಇರೋದು ಯುವರ್ ಆನರ್. ಒಂದು ನಿಮಿಷ. ಮಿಸ್ಟರ್ ಅಶ್ವಿನ್, ಹಾ? ಅವತ್ತು ಲಾಡ್ಜ್ಗೆ ಇನ್ಸ್ಪೆಕ್ಟರ್ ಬಂದಿದ್ರಲ್ಲ, ಅದೇ ನಿಮಗೆ ಪರಿಚಯ ಇದೆ ಅಂತ ಹೇಳಿದ್ರಿ, ಅವ್ರು ಇವರೇನಾ? ಇಲ್ಲ, ಇವರಲ್ಲ. ಕೂತ್ಕೊಳ್ಳಿ. ಮೀರಾ, ಸರಿಯಾಗಿ ನೋಡಿ, ಅವತ್ತು ಬಂದ ಇನ್ಸ್ಪೆಕ್ಟರ್ ಇವರೇನಾ?